NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2 ಸ್ಟ್ಯಾಟ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು 7ನೇ ಪಾಠ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯ ಅಂತಕ್ಕಂಥ ವಿಡಿಯೋದಲ್ಲಿ ಆ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು 23 ಕ್ವೆಶ್ಚನ್ಸ್ ಅನ್ನು ನೋಡೋಣ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವು ಸೈನ್ಸಲ್ಲಿನೂ ಕೂಡ NMMS ಪರೀಕ್ಷೆಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 8ನೇ ತರಗತಿಗೆ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಅಷ್ಟೇ ಅಲ್ಲದೆ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಕ್ವಶನ್ ಆನ್ಸರ್ ಪ್ರಶ್ನೋತ್ತರಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ರೆ ತಾವುಗಳು ಕಮೆಂಟ್ ಅನ್ನು ಸಹಿತ ಮಾಡಬಹುದು. ಶುರು ಮಾಡೋಣ. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 23 ಪ್ರಶ್ನೆಗಳನ್ನು. ರಾಜ್ಯಶಾಸ್ತ್ರವು ಯಾವ ವಿಷಯದ ಒಂದು ಅಂಗ? ರಾಜ್ಯಶಾಸ್ತ್ರ ಅದು ಸಮಾಜ ವಿಜ್ಞಾನದ ಒಂದು ಅಂಗ ಅಂತ ಹೇಳ್ತಾರೆ. ರಾಜ್ಯಶಾಸ್ತ್ರವು ಏನನ್ನು ಅಧ್ಯಯನ ಮಾಡುತ್ತದೆ? ರಾಜ್ಯದ ಉಗಮ, ಲಕ್ಷಣ ಮತ್ತು ರಾಜಕೀಯ ಸಂಸ್ಥೆಗಳ ಕುರಿತು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡ್ತದೆ. ರಾಜ್ಯಶಾಸ್ತ್ರದ ಮೂಲ ಯಾವ ದೇಶದ್ದು? ರಾಜ್ಯಶಾಸ್ತ್ರದ ಮೂಲ ಗ್ರೀಸ್ ಅಂತಕ್ಕಂಥದ್ದು. ರಾಜ್ಯಶಾಸ್ತ್ರದ ವಿಚಾರಗಳ ಕುರಿತು ಗ್ರೀಕರಿಗಿಂತಲೂ ಮೊದಲು ಯಾರು ತಿಳಿದಿದ್ದರು ಅಂತ ಇದೆ. ಈ ರಾಜ್ಯಶಾಸ್ತ್ರದ ವಿಷಯಗಳ ಕುರಿತು ಗ್ರೀಕರಿಗಿಂತ ಮೊದಲೇ ಕೆಲವೊಂದಿಷ್ಟು ಜನ ತಿಳ್ಕೊಂಡಿದ್ರು. ಅವರು ಈಜಿಪ್ತಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಮತ್ತು ಚೀನಿಯರು ಅಂತಕ್ಕಂಥದ್ದು. ರಾಜ್ಯಶಾಸ್ತ್ರವನ್ನು ಯಾವ ದೇಶದವರು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಅಭಿವೃದ್ಧಿಪಡಿಸಲಿಲ್ಲ? ಇವರೆಲ್ಲರ ಕಡೆಯಲ್ಲಿ ವಿಚಾರ ಇತ್ತು, ಬಟ್ ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲೂ ಇಲ್ಲ, ಅಭಿವೃದ್ಧಿಪಡಿಸಿಯೂ ಇಲ್ಲ. ಅವ್ರು ಯಾವ ದೇಶದವರು ಅಂದರೆ ಈಜಿಪ್ತಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಮತ್ತು ಚೀನಿಯರು. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಇದೆ? ಗ್ರೀಕರು. ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಅದನ್ನು ಬೆಳೆಸಿದವರೇ ಗ್ರೀಕರು. ಗ್ರೀಕ್ ದೇಶದ ತತ್ವಜ್ಞಾನಿ ಯಾರು? ಸಾಕ್ರೆಟಿಸ್. ಸಾಕ್ರೆಟಿಸ್ ಯಾವ ದೇಶದ ತತ್ವಜ್ಞಾನಿ ಅಂತಲೂ ಕೂಡ ಪ್ರಶ್ನೆ ಬರ್ಬೋದು. ಗ್ರೀಕ್ ಅಂತಕ್ಕಂಥದ್ದು. ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತ ಕೇಳಿದ್ದಾರೆ. ಸಾಕ್ರೆಟಿಸ್ನ ಶಿಷ್ಯನೇ ಪ್ಲೇಟೋ. ಪ್ಲೇಟೋನ ಮಹಾಕೃತಿ ಯಾವುದು? ಪ್ಲೇಟೋ ಬರೆದ ಮಹಾಕೃತಿ ಯಾವುದಪ್ಪ ಅಂದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ಲೇಟೋ ತನ್ನ ಕೃತಿ ರಿಪಬ್ಲಿಕ್ನಲ್ಲಿ ಯಾವ ವಿಷಯದ ಕುರಿತು ಚರ್ಚಿಸಿದ್ದಾನೆ? ಪ್ಲೇಟೋನ ಕೃತಿ ರಿಪಬ್ಲಿಕ್ನಲ್ಲಿ ಮುಖ್ಯವಾಗಿ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಕುರಿತು ಚರ್ಚೆಯನ್ನು ನಾವುಗಳು ಕಾಣ್ತೀವಿ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಯಾರಂದ್ರೆ ಅರಿಸ್ಟಾಟಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಚಿಂತಕ ಯಾರು? ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಅಂದರೆ ಈ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸ್ತಾರೆ, ಜೊತೆಗೆ ಈ ರಾಜ್ಯಶಾಸ್ತ್ರಕ್ಕೆ ಒಂದು ತಳಪಾಯವನ್ನು ಹಾಕಿರ್ತಕ್ಕಂಥ ರಾಜಕೀಯ ಚಿಂತಕನೇ ಅರಿಸ್ಟಾಟಲ್ ಅಂತ ಹೇಳ್ತಾರೆ. ಪ್ರಶ್ನೆ 13. ರಾಜ್ಯಶಾಸ್ತ್ರದ ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥ ಯಾವುದು? ಇಲ್ಲಿ ರಾಜ್ಯಶಾಸ್ತ್ರದ ಕುರಿತು ಪ್ರಪಂಚದಲ್ಲಿಯೇ ಲಭ್ಯವಾಗಿರ್ತಕ್ಕಂಥ ಮೊದಲ ಗ್ರಂಥ ಅದು ಪಾಲಿಟಿಕ್ಸ್ ಅಂತಕ್ಕಂಥದ್ದು ಸರಿ ಉತ್ತರ. ಪಾಲಿಟಿಕ್ಸ್ ಗ್ರಂಥ ಬರೆದವರು ಯಾರು? ಈ ಪಾಲಿಟಿಕ್ಸ್ ಗ್ರಂಥದ ರಚನೆಕಾರರೇ ಅರಿಸ್ಟಾಟಲ್ ರವರು. ಪಾಲಿಟಿಕ್ಸ್ ಕೃತಿಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಲಾಗಿದೆ? ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳು. ಈ ವಿಷಯದ ಕುರಿತು ಅರಿಸ್ಟಾಟಲ್ ಬರೆದಿರುವ ಪಾಲಿಟಿಕ್ಸ್ ಕೃತಿಯಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಕೌಟಿಲ್ಯನ ಯಾವ ಕೃತಿಯಲ್ಲಿ ರಾಜಕೀಯ ನೀತಿಗಳ ಬಗ್ಗೆ ಸಾಕಷ್ಟು ವಿವರಗಳಿವೆ? ಕೌಟಿಲ್ಯನ ಕೃತಿ ಬರ್ತದ, ಅದ್ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ ಅಂತದ್ದು. ಈ ಅರ್ಥಶಾಸ್ತ್ರ ಕೃತಿಯಲ್ಲಿ ರಾಜಕೀಯ ನೀತಿಗಳ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿಯನ್ನು ನಾವೇನು ಮಾಡ್ತೀವಿ ನೋಡ್ತೀವಿ. ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸಿ ಯಾವ ಪದವನ್ನು ಬಳಸುತ್ತಿದ್ರು? ಈ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಒಂದು ಪದವನ್ನು ಬಳಸಿದ್ರು. ಆ ಪದದ ಹೆಸರೇ ಪಾಲಿಟಿಕ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪಾಲಿಟಿಕ್ಸ್ ಪದದ ಅರ್ಥ ಏನು? ಪಾಲಿಟಿಕ್ಸ್ ಪದದ ಅರ್ಥ ಏನಾಗ್ತದಪ್ಪ ಅಂದ್ರೆ ನಗರ ರಾಜ್ಯ ಅಂತ ಬರ್ತದೆ. ಪಾಲಿಟಿಕ್ಸ್ ಪದ ಗ್ರೀಕ್ನ ಯಾವ ಮೂಲ ಪದದಿಂದ ಬಂದಿದೆ? ಪಾಲಿಟಿಕ್ಸ್ ಪದ ಗ್ರೀಕ್ನ ಪೋಲಿಸ್ ಅಂತಕ್ಕಂಥ ಮೂಲ ಪದದಿಂದ ಬಂದಿರತಕ್ಕಂಥದ್ದು. ಸರ್ಕಾರದ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಸೂಚಿಸುವ ಪದ ಯಾವುದು? ಈ ಸರ್ಕಾರದ ದಿನನಿತ್ಯ ಎದುರಿಸ್ತಕ್ಕಂಥ ವಿವಿಧ ಸಮಸ್ಯೆಗಳನ್ನು ಸೂಚಿಸುವ ಪದವೇ
ಪಾಲಿಟಿಕ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಜ್ಯದ ಎಲ್ಲ ಮುಖಗಳ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಸ್ವರಾಜ್ಯಶಾಸ್ತ್ರ. ಅಂದರೆ ಎಲ್ಲ ಮುಖಗಳು ಅಂತಂದರೆ ಎಲ್ಲ ವಿವಿಧ ಆಯಾಮಗಳಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ, ವಿಕಾಸ ಕಾರ್ಯಗಳು, ಓಕೆ, ಅವರೆಲ್ಲರಿಗೂ ಕೂಡ ಏನಾಗದಪ್ಪ ಅಂತಂದ್ರೆ ಸಡನ್ನಾಗಿ ಎಲ್ಲ ವಿಷಯಗಳ ಕುರಿತು ಒಂದು ಅಧ್ಯಯನ ಮಾಡ್ತಕ್ಕಂಥದ್ದೇ ಏನಪ್ಪ ಅಂತಂದರೆ ಸೊ ನಾವೇನು ಹೇಳ್ಬೋದು, ಅದು ರಾಜ್ಯಶಾಸ್ತ್ರ ಅಂತ ಕರೀತಾರೆ. ಪ್ರಶ್ನೆ 22. ರಾಜ್ಯದ ಭೂತ, ವರ್ತಮಾನ ಹಾಗೂ ಭವಿಷ್ಯದ ಕುರಿತಾಗಿರ್ತಕ್ಕಂಥ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು, ರಾಜಕೀಯ ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಂತ ಕೇಳಿದ್ದಾರೆ. ರಾಜ್ಯದ ಭೂತ, ವರ್ತಮಾನ, ಭವಿಷ್ಯದ ರಾಜಕೀಯ ಸಂಸ್ಥೆಗಳು ಮತ್ತು ರಾಜಕೀಯ ಕಾರ್ಯಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡೋದೇ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ. ನೀವೆಷ್ಟು ಲಿಂಕ್ಗಳನ್ನು ಶೇರ್ ಮಾಡ್ತೀರಿ, ಎಷ್ಟು ವ್ಯೂಸ್ಗಳು ಬರ್ತವೆ, ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಇನ್ನೊಂದು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಮೋಟಿವೇಶನ್ ನಮಗೆ ಸಿಗ್ತದೆ. ಸೊ ಆ ಪರ್ಪಸ್ ಆಗಿ ನಾವು ನಿಮಗೆ ಪದೇ ಹೇಳೋದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಲಾಸ್ಟ್ ಕ್ವಶನ್ ಇತ್ತು, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳಿಸಿ. ನಾವು ರಾಜ್ಯಶಾಸ್ತ್ರ ಓದೋದ್ರಿಂದ ಏನೆಲ್ಲ ನಮಗೆ ಪ್ರಾಮುಖ್ಯತೆ ಇದೆ ಅಂತ ಕೇಳಿದ್ದಾರೆ. ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆ ಅರ್ಥ ಮಾಡ್ತದ. ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ನ್ಯಾಯ, ಕಾನೂನುಗಳ ಸಮಾನತೆ, ಉತ್ತಮ ಸರ್ಕಾರ ಈ ಪರಿಕಲ್ಪನೆಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿ ಕುರಿತು ಮಾಹಿತಿ ಕೊಡ್ತದ. ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಮಾಹಿತಿ, ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕ, ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನ ಕೊಡ್ತದ. ಸರ್ಕಾರದ ಅಂಗಗಳ ಬಗ್ಗೆ, ಅದರ ಕಾರ್ಯಗಳ ಬಗ್ಗೆ ತಿಳಿಸ್ತದ. ಜನರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸ್ತದ. ಜನರ ಸಮಸ್ಯೆ ತಿಳ್ಕೊಳ್ತದ, ಪರಿಹಾರ ಕ್ರಮಗಳನ್ನು ಅನುಸರಿಸಲಿಕ್ಕೆ ಸಹಕಾರಿ. ರಾಜ್ಯಶಾಸ್ತ್ರದ ಜ್ಞಾನ ಉತ್ತಮ ನಾಯಕರು ಮತ್ತು ಉತ್ತಮ ನಾಗರಿಕರನ್ನು ಸೃಷ್ಟಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ರಾಜಕೀಯ ಸಂಸ್ಥೆಗಳ ಬಗ್ಗೆ ತಿಳಿಸಿಕೊಡ್ತದ. ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗದ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗೆ ಜ್ಞಾನವನ್ನು ನಮಗೆ ಯಾವುದು ಒಂದು ಮುಟ್ಟಿಸ್ತದಪ್ಪ ಅಂದ್ರೆ ಅದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಹೇಳಿದರೆ ಎಸ್ ಅತಿಶಯೋಕ್ತಿ ಆಗಲಾರದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 8ನೇ ತರಗತಿಯ 7ನೇ ಪಾಠ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ನಾವೇನು ಮಾಡಿದ್ದೀವಿ, ಸೊ ತಿಳ್ಕೊಂಡಿದ್ದೀವಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಯಾಂಶಗಳೊಂದಿಗೆ ಮತ್ತೆ